ಹಾ ಸರ್ ಹೇಳಿ. ನಮಸ್ತೆ ಸರ್. ಈ MLA ಮಾರ್ಷಲ್ ಆರ್ಟ್ ಅಕಾಡೆಮಿ ಮಾಡೋಕಿನ ಮುಂಚೆ ನಾನು ಇವತ್ತು ಎಲ್ಲೋದ್ರೂ ನೆನ್ಸ್ಕೋಬೇಕ ಬಂದ್ರ MLA ವಿಶ್ವನಾಥ್ ಸರ್ ಅವರ ಆಶ್ರಯದಿಂದ ಅವರ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ ಇಂದ ನಾನು ಇವತ್ತು ಈ MLA ಮಾರ್ಷಲ್ ಆರ್ಟ್ ಅಕಾಡೆಮಿಯನ್ನು ನಾನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ 1 ವರ್ಷ ಆಯ್ತು ಸರ್. ಅವ್ರಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕಾದ್ರೂ ನನಗೆ ಬಹಳ ಪ್ರೋತ್ಸಾಹ ಕೊಟ್ರು. ಆ ತರದಿಂದನೇ ಮತ್ತೆ ಇವತ್ತು ನಾನು ಪ್ರಶಾಂತ್ ರೆಡ್ಡಿ ಸರ್ ಅವರಿಗೂ ನಿಜ ನಾನು ಏನ್ ಹೇಳ್ಬೇಕು ಅನ್ಕೊಂಡು ಅವ್ರಿಗೆ ಎಷ್ಟು ಹೇಳಿದ್ರು ಆಗಲ್ಲ. ಮತ್ತೆ ಇವರು ಶಿವಕುಮಾರ್ ಸರ್ ಆಯ್ತು, ಮತ್ತೆ ಮಂಜುನಾಥ್ ಸರ್ ಆಯ್ತು, ಇವರೆಲ್ಲ ನನಗೆ ಬಹಳ ಬೆನ್ನೆಲುಬಾಗಿ ನಿಂತು ನನಗೆ ಈ ಒಂದು ಸಂಸ್ಥೆಯನ್ನು ಬೆಳೆಯೋಕೆ ಯಾವುದೇ ಒಂದು ಕಾರ್ಯಕ್ರಮ, ಸಣ್ಣ ಪುಟ್ಟ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಆ ಕಾರ್ಯಕ್ರಮಕ್ಕೆ ಬಂದು ಅವರ ಎಷ್ಟು ಕೆಲಸವಿದ್ರು ಅವ್ರು ಬದಿಗೆಲ್ಲಿ ಇಟ್ಟು ಈ ಕಾರ್ಯಕ್ರಮ ಬಂದಿದ್ದಾರೆ. ಇವತ್ತು ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ನನಗೆ ಆಗ್ತಾ ಇಲ್ಲ. ಇವತ್ತು ಏನ್ ಹೇಳ್ತು ಅವರು ಇನ್ನ ಒಂದು ನನಗೆ ಮುಂದಿನ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇನ್ನ ಇದೇ ತರ ನನಗೆ ಸಹಾಯ ಕೊಡ್ತಾರೆ. 100% ನನಗೆ ನಂಬಿಕೆ ಇದೆ. ಅವರು ಒಂದೊಳ್ಳೆ ಗುಣ ಆಗ್ಲಿ, ಯಾವುದೇ ಒಂದು ಅವರು ಮನೆಗೆ ಯಾವತ್ತು ಹೋದ್ರು ನನಗೆ ನಿಜ ಅವರು ಕೊಡ್ತಕ್ಕಂಥ ಧೈರ್ಯ ಆಯ್ತು, ಅವ್ರು ಕೊಡ್ತಕ್ಕಂಥ ಗೈಡ್ಲೈನ್ ಆಯ್ತು, ಇದೇ ನನಗೆ ಪ್ರೋತ್ಸಾಹವಾಗಿದೆ. ಇನ್ನ ನಾನು ಚೆನ್ನಾಗಿ ಇಲ್ಲಿ ಇರ್ತಕ್ಕಂಥ ಯಲಹಂಕದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಕೂಲಲ್ಲಿ ನಾನು ವಿದ್ಯೆಯನ್ನು ಕಲ್ತಿರ್ತಕ್ಕಂಥ ಎಲ್ಲಾ ಕಲಿಸ್ತೀನಿ ನಾನು ಎಲ್ಲಾ ಸ್ಕೂಲಲ್ಲಿ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನಾನೊಬ್ಬ ನ್ಯಾಷನಲ್ ಟೀಮ್ ಕೋಚ್. CRPF ಒಳಗಡೆ 21 ವರ್ಷ ಸರ್ವಿಸ್ ಮಾಡಿದ್ದೀನಿ. 21 ವರ್ಷ ಸರ್ವಿಸ್ ಆದ್ಮೇಲೆ ಮತ್ತೆ ನಾನು ಇವತ್ತು ಇಲ್ಲಿ MLA ಮಾರ್ಷಲ್ ಆರ್ಟ್ ಅಕಾಡೆಮಿಯನ್ನು ಓಪನ್ ಮಾಡಿದ್ದೀನಿ. ಅದಕ್ಕೆ ನಾನು ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಾನು ಸಿವಿಲ್ ಒಳಗಡೆ ಕಲ್ತಿದ್ದು, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಕಲ್ತಿದ್ದು. ನಾನು ಸತತವಾಗಿ 33 ವರ್ಷ ನಾನು ಸತತವಾಗಿ ಕಲ್ತಿದ್ದು. ನಾನು CRPF ಒಳಗಡೆ ಹೋದಾಗ ಅಲ್ಲಿ ಟೀಮ್ ಇತ್ತು, ನ್ಯಾಷನಲ್ ಟೀಮ್ ಕರಾಟೆ ಅನ್ನೋದು. ಅದ್ರೊಳಗಡೆ ಕರಾಟೆ ಟೀಮ್ ಒಳಗಡೆ ನಾನು ಫಸ್ಟ್ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ 2007ನೇ ಇಸ್ವಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಓಪನ್ ಚಾಂಪಿಯನ್ ಆದೆ. ಆವಾಗ ನನಗೆ ಸಬ್ ಇನ್ಸ್ಪೆಕ್ಟರ್ಗೆ ರೆಕಮೆಂಡ್ ಆಯ್ತು. ಆದ ತಕ್ಷಣ ಮತ್ತೆ ನನಗೆ ನೆಕ್ಸ್ಟ್ ಅದೇ ರೀತಿಯಲ್ಲಿ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಒಳಗಡೆ ಮೆಡಲ್ ತಗೊಂಡಾದ್ಮೇಲೆ ಮತ್ತೆ ನನಗೆ ಕೋಚ್ ಆಗಿ ನನಗೆ ಉದ್ಯೋಗ ಅಲ್ಲಿ ನೀಡಿದ್ರು. ಅದಾದ್ಮೇಲೆ ಮತ್ತೆ ಮ್ಯಾನೇಜರ್ ಅನ್ನೋ ಪದವಿಯನ್ನು ನನಗೂ ಕೊಟ್ಟರು ಅಲ್ಲಿ. ಅದಾದ ನೆಕ್ಸ್ಟ್ ಕಾರಣದಿಂದ ಮತ್ತೆ ನಾನು ಇಂಡಿಯಾ ಟೀಮ್ ಕೋಚ್ ಆಗಿ ಏಷ್ಯನ್ ಗೇಮ್ಸ್ ಒಳಗಡೆ ನ್ಯಾಷನಲ್ ಕಮಿಟಿ ಮೆಂಬರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಂಡಿಯನ್ ಒಲಿಂಪಿಕ್ ನನಗೆ ಸೆಲೆಕ್ಟ್ ಮಾಡಿದ್ದು. ಅದಾದ್ಮೇಲೆ ನಾನು 21 ವರ್ಷ ಆದ್ಮೇಲೆ ನಾನು ಪೂರಾ ಸರ್ವಿಸ್ ಅನ್ನು ಮುಗಿಸಿ ಮತ್ತೆ ಇಲ್ಲಿ ಅಕಾಡೆಮಿಯನ್ನು ಓಪನ್ ಮಾಡಿ ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗೋದೇ ನನ್ನ ಉದ್ದೇಶವಾಗಿದೆ. ಈ ಅಕಾಡೆಮಿ ಓಪನ್ ಮಾಡುವ ಉದ್ದೇಶ ಇದೇ ಕಾರಣ. ಸರ್ ನನಗೆ ಪ್ಯಾರಾಮಿಲಿಟರಿ ಫೋರ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನು ಕಲೆಯನ್ನು ಕಲ್ಸ್ಕೊಟ್ಟಿದ್ದೀನಿ. ಕರಾಟೆ ಅನ್ನೋದು ಕಲೆಯನ್ನು, ಆ ಕಲೆಯನ್ನು ಅಲ್ಲಿ ವಿತೌಟ್ ವೆಪನ್, ಯಾವುದೇ ಒಂದು ವೆಪನ್ ಇಲ್ದಾನೆ ಯಾವ ಟೈಪ್ ಅಟ್ಯಾಕ್ ಮಾಡೋದು, ಉಗ್ರವಾದಿಗಳನ್ನ ಯಾವ ಟೈಪ್ ಹೆಂಗೆ ಅಟ್ಯಾಕ್ ಮಾಡೋದು, ಅದನ್ನ ಎಲ್ಲಾ ಕಲೆಯನ್ನು ನಾನು ಕಲ್ಸ್ಕೊಟ್ಟಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಇದು ಸರ್ ಮೊನ್ನೆ ಡೆಲ್ಲಿ ಒಳಗಡೆ ನಿರ್ಭಯ ಕಾಂಡ ಆಯ್ತು. ನಿರ್ಭಯ ಕಾಂಡ ಆದ್ಮೇಲೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕಲೆ ಕಲಿಯೋದು ಬಹಳ ಇಂಪಾರ್ಟೆಂಟು ಸರ್. ಹಂಗಾಗಿ ನಾನು ಜಾಸ್ತಿ ಮಕ್ಕಳಿಗೆ ನಾನು ಅವರಿಗೆ ಕಲೆ ಅವರಿಗೆ ತಮ್ಮನ್ ತಾವು ಆತ್ಮರಕ್ಷಣೆ ಯಾವ ಟೈಪ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಆ ಕಲೆಯನ್ನು ಕಲಿಸ್ಕೊಡ್ತಾ ಇದೀನಿ ನಾನು. ಇನ್ನು ಮುಂದೆ ನಾನು ಕಲಿಸ್ಕೊಡ್ತೀನಿ ಸರ್. ಎಲ್ಲಾ ಸಮಾಜ ಸೇವೆಗೆ ನಾನು ಮಾಡಕ್ಕೆ ತಯಾರಿದ್ದೀನಿ ಸರ್ ಇವಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ರಕ್ಷಣೆ ಮಾಡಕ್ಕೆ. ಹಾ ಸರ್. ನನ್ನ ಹೆಸರು H ಮಾಲ್ತೇಶ್ ಅಂತ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತು ಸರ್.